ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಮಾತಾಡ್ತಿದ್ದೀನಿ. ಗಾಯ್ಸ್, ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಕಾರ್ತಿಕ ಅಮಾವಾಸ್ಯೆ ಇದೆ. ಹಂಗಾಗಿ ನಮ್ಮ ಊರಲ್ಲಿ ಲಡೇಶ್ವರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇವತ್ತು ಪೂಜೆ ಇದೆ. ಹಂಗಾಗಿ ಇವತ್ತು ನಿಮಗೆ ತೋರ್ಸಕ್ ಹೋಗ್ತಾ ಇದೀನಿ. ಬನ್ನಿ ಗಾಯ್ಸ್, ಹೋಗೋಣ, ಸ್ಟಾರ್ಟ್ ಮಾಡೋಣ. ओम अंजनेयाय विद्महे वक्रतुंडाय धीमहि तन्नो मातरः प्रचोदयात्। ओम गणपतये संवत्सरः आन्तरङ्गे तस्य वामस्तवगे प्रदेवा चोदमाविकरञ्च ओम नमस्यागमादन्तु देवानां नमः वर्षिकं गुरुवे घण्टारवं मस्ता देवतां प्रवचनादे घण्टानां पुष्पा ओम शतमानं भवति शताब्दीन्द्रिये दीर्घमायुः ओम शान्ति शान्तिः दीर्घमायुः। ಇಲ್ಲೇ ಸುಮಾರು 50 ವರ್ಷದಿಂದ ನಾವು ವಾಸ ಮಾಡ್ತಾ ಇದ್ದೇವೆ. ಇದು ತುಂಗಭದ್ರೇಶ್ವರ ನಿಜ ದಡದಲ್ಲಿ ದಡೇಶ್ವರ ಗ್ರಾಮ. ಇಲ್ಲಿ ಸುಮಾರು ಈ ಮಂದಿರ ಶ್ರೀ ಆಂಜನೇಯ ದೇವಸ್ಥಾನ 1961-62ರಿಂದ ಪ್ರಾರಂಭ ಅಂತ ನೆನಪಿದೆ. ಅಲ್ಲಿಂದ ಇಲ್ಲಿವರೆಗೆ ಕಾರ್ತಿಕ ಮಾಸದ ಅಂಗವಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾನೆ ಇರ್ತವೆ. ಅಂದ್ರೆ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಟ್ಟು ಏನ ಒಂದು ಒಳ್ಳೆ ದೂರಿಂದ ಈ ಆಂಜನೇಯ ದೇವಸ್ಥಾನಕ್ಕೆ ನಡ್ಕೋತಾ ಇದ್ದಾರೆ. ಘಾಟಿಗಿಂದ ಆಮೇಲೆ ಈ ಕಡೆ ಸುತ್ತಮುತ್ತಲಿಂದ ಗ್ರಾಮದಿಂದ ಭಕ್ತಾದಿಗಳು ಎಲ್ಲರೂ ಬರ್ತಾರ. ದಾನಿಗಳು ಇಲ್ಲಿ ಇವತ್ತಿನವರೆಗೂ ದಾಸೋಹ ನಿರಂತರವಾಗಿ ನಡಿತೈತಿ. ಇಲ್ಲೆಲ್ಲ ತುಂಗಭದ್ರೇಶ್ವರ ನಡಿಗಿರ್ತಕ್ಕಂಥ ತುಂಗಭದ್ರೇಶ್ವರ ಈಶ್ವರ ದೇವಸ್ಥಾನ ಎಲ್ಲ ಒಂದೇ. ಗಾಯ್ಸ್, ಕೇಳಿದ್ರಲ್ವಾ, ಇದೇ ತರ ನಾವು ವರ್ಷ ನಡೀತಾ ಇದೆ. I can feel you.
ನಮ್ಮ ರಾಮ ಬಂದಿದ್ದಾರೆ, ಕಾದ ನೋಡೋಣ ಏನಂತಾರಂತ ಅವ್ರಿಗೆ. ನಮ್ಮ ದೋಸ್ತ ರಾಮ ಅಲಿಯಾಸ್ ಕೊಪ್ಪೆ ಅಲಿಯಾಸ್ ಗಿಣಿ ಕೊಪ್ಪೆ ಅಂತ ಹೇಳ್ತಾರೆ, ನೋಡೋಣ ಏನ್ ಹೇಳ್ತಾರೆ.